ಏನಾದ್ರೂ ಇದುವರೆಗೂ ಅಕಸ್ಮಾತ್ ಸರ್ಕಾರಿ ಹುದ್ದೆಯಲ್ಲಿ ಇದ್ದಿದ್ರೆ ಖಂಡಿತ ನಾನು ಇವಾಗಲೇ ಸತ್ತು 10-12 ವರ್ಷ ಆಗ್ತಿತ್ತು ಅಂತ. ಅಂದರೆ ಅದು ಅವ್ರದ್ದು ಹುಟ್ಟಿನಲ್ಲೇ ಇತ್ತು, ಅವರ ಒಂದು ಕೆಚ್ಚು, ಆ ಧೈರ್ಯ ಮತ್ತು ಆ ಒಂದು ಹೋರಾಟದ ಬದುಕು. ಅದು ನನಗೆ ಅರ್ಥ ಮಾಡಿಸೋಕ್ಕೆ ಒಂದಷ್ಟು 10 ವರ್ಷ. ನಾವು ಮಾಮೂಲಿ TCH ಡಿಗ್ರಿ ಮಾಡಿಕೊಂಡು ಟೀಚರು, ಅದಕ್ಕಿಂತ ಮುಂದೆ ನನ್ನನ್ನು ಒಂದಷ್ಟು ಓದಿಸಿದ್ರು, ಒಂದಷ್ಟು ಒಳ್ಳೆ KS ಏನೋ ಹಾಗೆ ನಾನು ರಿಸೈನ್ ಮಾಡಿ ನೀನು ಕುಟುಂಬನ ನೋಡ್ಕೊ, ನಾನು ಬೇರೆ ದಾರಿಯನ್ನು ತುಳಿತೀನಿ ಅಂತ ಮದುವೆ ಆದ ಸ್ವಲ್ಪ ದಿನಗಳಲ್ಲೇ ನನಗೆ ಅದನ್ನು ಒಂದಷ್ಟು ಮೋಟಿವ್ ಮಾಡಿ ನಾನೊಂದಷ್ಟು ಓದಿದೆ. ಆದರೆ ಅದರಲ್ಲಿ ಸಕ್ಸಸ್ ಆಗಲಿಲ್ಲ. ಸೊ ಇರಲಿ ಬಿಡು, ಸಾಕು, ಅಷ್ಟೇ ಉದ್ಯೋಗ, ಜೀವನ ನಡೆಸೋದಕ್ಕೆ ಎಷ್ಟು ಬೇಕು ಅದನ್ನು ನೋಡ್ಕೊಳ್ಳೋದಕ್ಕೆ ನೀನು ಇದೆಯಾ ಅಂತ. ಸೊ ಅವರೆಷ್ಟು ಬುದ್ಧಿವಂತರು ಅಂತ ಹೇಳಿದ್ರೆ, ಸುಮ್ಮನೆ ಹೀಗೆ ಮಾತಾಡ್ತಿರ್ಬೇಕಾದ್ರೆ ಮಗಳಿಗೆ ಯಾವ್ದಾದ್ರು ವಿಚಾರ ಬಂದಾಗ, ಇತ್ತೀಚೆಗೆ ಅವಳು SLC ಆದಮೇಲೆ PUCಗೆ ಹಾಸ್ಟೆಲ್ ಸೇರಿಸ್ಬೇಕು ಅಂತ ನಾನು, ನಮ್ಮ ಅಣ್ಣ ಎಲ್ಲ ಆಲ್ಮೋಸ್ಟ್ ನಾವೆಲ್ಲ ಸೇರಿಸಲೇಬೇಕು ಅಂತ, ಇಲ್ಲ ಮಕ್ಕಳು PUCಲಿ ಅದೇ ಒಂದು ಏಜ್, ಅದು ತಿಳ್ಕೊಳ್ಳುವಂಥ ಸಂದರ್ಭ. ಅವಳಿಗೆ ನಮ್ಮ ಜೊತೆಲೇ ಇರಲಿ ಅಂತೇಳಿ ಉಳಿಸ್ಕೊಂಡ್ರು. ಅವಳ ಜೊತೆ ಯಾವಾಗ ಹಿಂಗೆ ನಿಂತ್ಕೊಂಡ್ರೆ ಗಂಟೆಗಟ್ಟಲೆ ಮಾತಾಡೋರು. ಸೊ ಅವಳು ಊಟ ಮಾಡುವಂತ ಎದ್ದಿದ್ದಾಗ ಒಂದು ಗಂಟೆ ಅವಳು ನಿಂತಿರೋಳು, ಅವ್ರು ಮಾತಾಡ್ತಾನೆ ಇರೋರು. ಮಾತಾಡುವಾಗ ಹೇಳ್ತಿದ್ರು, ಬದುಕು ಅನ್ನೋದು ಒಂದು ಕ್ಷಣಿಕ ಚಿನ್ನು. ಅಕಸ್ಮಾತ್ ಈ ಕ್ಷಣ ನಾನು ಇಲ್ಲದೆ ಹೋಗ್ಬೋದು, ನೀನು ಇಲ್ಲದೆ ಹೋಗ್ಬೋದು ಅಂತ ಹೇಳ್ತಿದ್ರೆ ಹೊರತು ಅಮ್ಮನೂ ಇಲ್ಲದೆ ಹೋಗ್ಬೋದು ಅಂತ ಅವ್ರು ಯಾವತ್ತೂ ಹೇಳಿಲ್ಲ. ಅವ್ರಿಗೆ ಅಷ್ಟು ಸಂಸಾರನ ತೂಗಿಸ್ಕೊಂಡು ಹೋಗ್ತಾಳೆ, ನಾನಿಲ್ಲ ಅಂದ್ರೂ ಜವಾಬ್ದಾರಿನ ನಿಭಾಯಿಸ್ತಾಳೆ ಅನ್ನುವಂಥ ಏನೋ ಒಂದಷ್ಟು ವಿಪರೀತವಾದಂಥ ನಂಬಿಕೆ. ನಾನು ಎಷ್ಟೋ ಸಂದರ್ಭಗಳಲ್ಲಿ ನಾನು ಅವರನ್ನು ಬಿಟ್ಟೋಗುವಂಥ ಸಂದರ್ಭಗಳು ನೂರಾರು ಇದ್ದಾಗಲೂ ನಾನು ಅವರನ್ನ ಜೊತೆಗೂಡಿಸ್ಕೊಂಡು ಅವ್ರ ಜೊತೆಯಲ್ಲೇ ಅವ್ರಿಗೆ ತುಂಬ ನಾನು ಅವ್ರಿಗೆ ಸೋತಿದ್ದು ಅಂದರೆ ಅವ್ರ ಮಾತು. ಗಂಟೆ ಗಟ್ಟಲೆ, ಒಂದು 10 ಗಂಟೆ ರಾತ್ರಿ ಮಲ್ಕತ್ತೀವಿ ಅಂತ 9 ಗಂಟೆಗೆ ಶುರು ಮಾಡಿದ್ರೆ ಅರ್ಧರಾತ್ರಿ 12 ಗಂಟೆ 12ವರೆಗೂ ಮಾತಾಡೋರು. ಒಂದು ಲಾಜಿಕನ್ನ ಶುರು ಮಾಡಿದ್ರೆ ಅದು ಎಂಡಾಗಿ ನಾವು ನಮ್ಗಿದ್ದೆ ಬಂದೇ ಬಿಟ್ಟಿರೋದು, ಅಷ್ಟು ಮಾತಾಡೋರು. ನಾನು ಅವ್ರನ್ನ ನಿಜವಾಗ್ಲೂ ಪ್ರೀತಿ ಮಾಡಿದ್ದು ಅವ್ರ ಮಾತನ್ನ, ಅವ್ರ ಧೈರ್ಯನ. ಈಗ ಇತ್ತೀಚಿನ ದಿನಗಳಲ್ಲಿ ಒಂದು 9 ವರ್ಷ ಒಡನಾಟ ನಿಂತಿದೆ. ನಂದು 2005 ನವೆಂಬರ್ 6 ನಾನು ಅವ್ರಿಗೂ ಮದುವೆ ಆದ ದಿನದ್ದು. ಎಂಗೇಜ್ಮೆಂಟ್ ಆಗಿದ್ದರೆ ನಾವು ಜಾಸ್ತಿ ಸೆಲೆಬ್ರೇಟ್ ಮಾಡ್ತಿದ್ದು. ಯಾಕೆಂದರೆ ಜೂನ್ 3ನೇ ತಾರೀಕು ನಾವು ಮದುವೆಗೂ ಮತ್ತು ಇದಕ್ಕೂ 6 ತಿಂಗಳು. ಆ 6 ತಿಂಗಳಲ್ಲೇ ಒಂದಷ್ಟು ಅವ್ರ ಮಾತಿನ ನನ್ನ ಅಷ್ಟು ಮೋಡಿ ಮಾಡಿತ್ತು. ಅವರು ಮಾತಕ್ಕೂ ಮತ್ತು ಅವ್ರದ್ದು ಒಂದು ನಾಲೆಡ್ಜು ಮತ್ತು ಅವ್ರದ್ದೊಂದು ಉತ್ಸಾಹ ಹೇಗಿರಬೇಕು ಅಂತ ಅಷ್ಟು ಮೋಡಿ ಮಾಡಿದ್ರು. ಹೇಳ್ದಂಗೆ ಎಷ್ಟೋ ಸಂದರ್ಭಗಳಲ್ಲಿ ಅಪ್ಪ ಮುಗಿತಪ್ಪ ಈ ಒಂದು ಸಮಾಜದ ಕೆಲಸ ಬಿಟ್ಟಾಗ ಮತ್ತು ಇನ್ನು ಏನೇನೋ ಸಮಸ್ಯೆಗಳ ಮಧ್ಯದಲ್ಲಿ ಸಾಕಪ್ಪ ಹೋಗ್ಬೇಕು, ಜೀವನನೇ ಸಾಕು ಅನ್ನುವಂಥಷ್ಟು ಕಷ್ಟದ ಹಾದಿಯನ್ನು ತುಳಿದು ಬಂದವರು. ಅವ್ರ ಜೊತೆಲಿ ಪ್ರತಿಯೊಂದು ಹೆಜ್ಜೆನೂ ನಾನು, ಪ್ರತಿಯೊಂದು ತುಡಿತನೂ ಆ ಕಷ್ಟವನ್ನು ನಾನು ನೋಡಿದ್ದೀನಿ. ಈಗ ಹೇಗೋ ಈ ಒಂದು 7-8 ವರ್ಷದಲ್ಲಿ ಅವ್ರದ್ದು ಬದುಕನ್ನು ನೋಡಿದ್ರಲ್ಲ, ಅದಕ್ಕಿಂತಲೂ ಕಷ್ಟವಾದಂತಹ ಜೀವನ ನಮ್ಮ ಸುತ್ತಮುತ್ತ ಇರುವಂಥ ತೀರ ಹತ್ತಿರದ ಬಳಗಕ್ಕೆ ಅವರ ಒಂದು ಜೀವನ ಶೈಲಿ ಗೊತ್ತಿದೆ. ಆ ಬರೀ ಕಷ್ಟನೇ ಅಲ್ಲ, ಆ ಕಷ್ಟನ ನುಂಗಿ ಹೆಂಗೆ ಬರಬೇಕು ಅನ್ನೋದನ್ನ ಹೇಳ್ತಿದ್ರು ಅವರು. ಒಂದು ನಮ್ಮನ್ನ ಇತ್ತೀಚಿನ 4 ವರ್ಷಗಳಲ್ಲಿ ಒಂದಷ್ಟು ನನ್ನ ಮಕ್ಕಳನ್ನ ನಾನು ತಯಾರು ಮಾಡಿದ್ರು. ಈ ಕಾರಣಕ್ಕೆ ಅವರ ತಯಾರು ಮಾಡಿದ್ರ ಅಂತ ಈಗ ಒಂದಷ್ಟು ಆಶ್ಚರ್ಯ ಆಗುತ್ತೆ. ಸೊ ಹಂಗೆ ಈ ಕ್ಷಣನೇ ನಾವು ಇಲ್ಲಿಗೆ ತರಕ್ಕಾಗಲ್ಲ, ನಾನು ಎದ್ದು ಬಂದು ಮಾತಾಡಿದ ಕ್ಷಣನೇ ನಾನು ಹಿಂದಕ್ಕೆ ತರಕ್ಕಾಗಲ್ಲ ಅಂದ್ರೆ ಆ ಕ್ಷಣದ ಬಗ್ಗೆ ಯೋಚನೆ ಮಾಡಿ ಏನು ಪ್ರಯೋಜನ? ಮುಂದೋಗ್ಬೇಕು, ಗೋ ಹೆಡ್, ಮುಂದೆ ನೋಡು, ಹಿಂದಕ್ಕೆ ಹೋಗ್ಬೇಡ. ಆಮೇಲೆ ಎಲ್ಲಿ ಶ್ರಮ ಹಾಕ್ತೀವಿ ಅಲ್ಲಿ ಫಲ ಸಿಗುತ್ತೆ ಅಂತ ಹೇಳ್ತಿದ್ರು. ಮತ್ತು ಅವ್ರು ನಂಬ್ತಿದ್ದು ಒಂದು ಪ್ರಕೃತಿ ಅಂತ. ನಂಗೆ ಈಗ ಪ್ರಕೃತಿ ಬಗ್ಗೆ ನನಗೆ ನಂಬಿಕೆ ಹೋಗಿದೆ. ಯಾಕಂದ್ರೆ ಆ ಶಕ್ತಿ, ಆ ಪ್ರಕೃತಿ ನನ್ನನ್ನು ಕಾಪಾಡುತ್ತೆ. ಈಗ ನಾನು ಈ ದೇಶಕ್ಕೆ, ಈ ನೆಲಕ್ಕೆ ಅಗತ್ಯ ಇದೆ ಅಂದ್ರೆ ಅದು ನನ್ನನ್ನು ಉಳಿಸ್ಕೊಂಡು ಹೋಗುತ್ತೆ ಅಂತ ಹೇಳ್ತಿದ್ರು. ಒಂದು ವೇಳೆ ಇಲ್ಲೇ ನಮ್ಮ ಏನು ರಾಜ್ಯದಲ್ಲಿ ಅಕಸ್ಮಾತ್ ಯಾವುದೇ ಅಪಘಾತ ಇನ್ನೊಂದಾಗಿದ್ರು ಖಂಡಿತ ಅವ್ರು ನಮ್ಮನ್ನು ಬಿಟ್ಟೋಗ್ತಿಲ್ಲ. ಅಷ್ಟು ಪ್ರೀತಿ, ನಾನು ಹೆಮ್ಮೆಯಿಂದ ಹೇಳ್ಕೊಡೋದಲ್ಲ ಅಥವಾ ಇದರಿಂದ ಆ ಥರದ್ದು ಯಾವುದೋ ಘಟನೆ ಆಗಿರೋ ನಾನು ಅವರನ್ನು ಉಳಿಸ್ಕೊಳ್ತಿದ್ದೆ. ಅಷ್ಟು ಶಕ್ತಿ, ಅಷ್ಟು ಪ್ರೀತಿ ನನಗೆ ಅವ್ರ ಮೇಲೆ. ಆದರೆ ನಿಮ್ಮೆಲ್ಲರ, ನಮ್ಮ ಈ ಒಂದು KRS ಪಕ್ಷದ ಎಲ್ಲರ ಪ್ರೀತಿ ಅಷ್ಟು ದೂರ ಸಾಕಾಗಲಿಲ್ಲ. ಅಷ್ಟು ದೂರಕ್ಕೆ ಗುಜರಾತ್ ತನಕ
ನಿಮ್ಮೆಲ್ಲರ ಪ್ರೀತಿ KRS ಪಕ್ಷದ ಒಂದು ಪಕ್ಷದವರ ಅವರ ಪ್ರೀತಿ, ನನ್ನ ಮಕ್ಕಳ ಪ್ರೀತಿ ಅಲ್ಲಿ ತನಕ ಸಾಕಾಗ್ಲಿಲ್ವೇನೋ ಅಂತ ಅವರು ಆ ದುರ್ಮರಣಕ್ಕೆ ಜವಾಬ್ದಾರಿಯನ್ನು ನಾನೇ ತಗೋತಾ ಇದ್ದೀನಿ. ಇನ್ನೂ ಬೇಕಾಗಿತ್ತೇನೋ ಅವ್ರನ್ನ ಉಳಿಸ್ಕೊಳಕ್ಕೆ, ನಾ ಇನ್ನೂ ಪ್ರೀತಿ ಮಾಡ್ಬೇಕಾಗಿತ್ತೇನೋ, ಅವ್ರು ಇನ್ನೂ ಚೆನ್ನಾಗಿ ಅವ್ರನ್ನ ತೊಡಗಿಸ್ಕೊಳ್ಬೇಕಾಗಿತ್ತೇನೋ, ಅಷ್ಟು ಸಾಕಾಗ್ಲಿಲ್ಲ ಅವ್ರನ್ನ ಇಲ್ಲಿ ನಮ್ದೇನು ಹತ್ತಿರದಲ್ಲಿ ಎಲ್ಲೇ ಆಗಿದ್ರು ಅವ್ರು ಖಂಡಿತ ನಮ್ಮನ್ನ ಬಿಟ್ಟೋಗ್ತಿರ್ಲಿಲ್ಲ. ಯಾವ್ದು ನಾನು ಅದನ್ನ ಎಲ್ಲಾದ್ರೂ ದೇವ್ರ ಮುಂದೆನಾದ್ರೂ ನಾನು ಚಾಲೆಂಜ್ ಮಾಡ್ತೀನಿ. ಅಷ್ಟು ಇತ್ತು ನನಗೆ ಅವ್ರ ಮೇಲೆ, ಅಷ್ಟು ಪ್ರೀತಿ, ಅಷ್ಟು ಶಕ್ತಿ ಇತ್ತು. ಅವ್ರು ಅದನ್ನ ನಂಬಿದ್ರು. ಈ ಎಲ್ಲ ಶಕ್ತಿಯನ್ನ ಮೀರಿ ಇಷ್ಟನ್ನ ಮೀರಿ ತಗೊಂಡೋಗಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಅಷ್ಟು ದೂರ ತೆಗೆದುಕೊಂಡೋಗಿ ವಿಧಿ ಎದುರು ಬಂದಿಲ್ಲ. ಎದುರುಗಡೆನೂ ಬಂದು ವಿಧಿ ಅವನ್ನ ಎದುರಿಸ್ಲಿಲ್ಲ. ಸೊ ಹಿಂದೆಯಿಂದ ಬಂದು ಆ ವಿಧಿ ನನ್ನ ಗಂಡನ ಕರ್ಕೊಂಡು ಹೋಗಿದ್ದೆ. ಸೊ ಅವ್ರು ಇಲ್ಲೇ ಇರಲಿ, ನನಗೆ ತುಂಬಾ ದೂರದಲ್ಲಿ ಆಗಿರೋದಕ್ಕೂ ಇನ್ನೊಂದು ಅದೊಂದು ಹುಡುಕ್ತಿದ್ರು. ಅವ್ರು ಯಾವ್ದ್ರಲ್ಲಾದ್ರೂ ಒಂದು ಒಳ್ಳೆತನ ಹುಡುಕ್ತಿದ್ರು. ಸೊ ಹಂಗೆ ಅಷ್ಟು ದೂರ ಆಗಿರೋಕ್ಕೋ ಏನೋ ನನಗೆ ದಿವಂಗತ ಅಂದ್ರೆ ನನಗೆ ಕೇಳಿಸ್ಕೊಳಕ್ಕೆ ಆಗ್ಲಿಲ್ಲ. ಮತ್ತೆ ಯಾವ್ದೋ ತಿಥಿ ಅಂದ್ರೆ ಅದೊಂಥರ ಕರ್ಕಶ ಅನಿಸ್ತಾ ಇತ್ತು ನನ್ಗೆ ಆ ಶಬ್ದ. ಆ ದಿವಸ ಅಥವಾ ತಿಥಿ ಅಥವಾ ದಿವಂಗತ ಅವ್ರು ಹೋದ್ರು ಇನ್ನೊಂದ್ರು ಅನ್ನೋದು ನನಗದು ಒಳಗಡೆಗೆ ತಾಕ್ತಾನೆ ಇಲ್ಲ. ಆ ಶಬ್ದ ಅಂದ್ರೆ ಅವ್ರು ಇನ್ನೂ ಎಲ್ಲೋ ದೂರ ಇದ್ದಾರೆ, ಎಲ್ಲೋ ಹೋಗಿದ್ದಾರೆ, ಅವ್ರು ಬರ್ತಾರೆ ಅಥವಾ ಬರದೇ ಇದ್ರು ಅವ್ರು ನಮ್ಮ ಜೊತೆ ಇದ್ದಾರೆ. ನಿಮ್ಮೆಲ್ಲರ ಅದರಲ್ಲೂ ಪಕ್ಷ ಅಂದ್ರೆ ಇತ್ತೀಚೆಗಂತೂ ಅವರು ಮನೆಗೆ ಯಾವ್ದಾರ ಒಂದು ಕಾರ್ಯಕ್ರಮ ಸಿಕ್ಕಾಗ ಎಲೆಕ್ಷನ್ ಮುಗಿಸ್ಕೊಂಡು ಬಂದ ತಕ್ಷಣ ಅವ್ರೊಂದು 2 ದಿನ ಅದೇ ಝೋನಲ್ಲಿ ಇರೋದು. 2 ದಿನ ಬೇಕಾಗೋದು ನಮ್ಮ ಮನೆಗೆ ಅಡ್ಜಸ್ಟ್ ಆಗೋದಕ್ಕೆ. ಸುಮ್ಮನೆ ನಮಸ್ಕಾರ ಅಂತ ಮಗಳಿಗೂ ಒಂದಷ್ಟು ಪದೇ ಅಂತ ಹೇಳೋರು. ಸೊ ಹಂಗೆ ಇತ್ತೀಚಿನ ದಿನಗಳಲ್ಲಿ ಪಕ್ಷದ ವಿಚಾರದಲ್ಲಿ ತೊಡ್ಕೊಂಡಿದ್ರು. ಮೊದಲನೇದು ಹೆಂಡತಿ ಮಕ್ಕಳು ಮನೆಯಲ್ಲಿದ್ದಾಗ, ಅದು ಬಿಟ್ಟರೆ ಪಕ್ಷ, 2 ಕೆಲಸ ಅವ್ರು ಮಾಡ್ತಾ ಇದ್ದಿದ್ದು. ಅಷ್ಟು ಪ್ರೀತಿ ಇತ್ತು. ಅಷ್ಟು ಇನ್ನೂ ಒಂದು 10 ವರ್ಷ ನಾನು ಅದನ್ನೇ ಹೇಳೋದು. ಒಂದು ಶಕ್ತಿನ ನಂಬಿದ್ರು. ಅಂತ ದೇವರು ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರಕೃತಿನ ನಮ್ಮನ್ನ ಕರ್ಕೊಂಡೋಗುತ್ತೆ, ನಿಲ್ಲಿಸುತ್ತೆ. ಅದು ದುಡಿಸ್ಕೋಬೇಕು ಅಂತ ಹೇಳಿದ್ರೆ ನನ್ನ ಉಳಿಸುತ್ತೆ ಅಂತಾನೆ ಮಾತಾಡ್ತಿದ್ದೆ ಹೊರತು ನಾನು ಇಷ್ಟು ವರ್ಷ ಬದುಕ್ತೀನಿ ಅಥವಾ ಇನ್ನೊಂದು ಆ ಥರದ್ದೆಲ್ಲ ಇರಲಿಲ್ಲ. ಸೊ 10 ವರ್ಷ ಅವ್ರನ್ನ ಉಳಿಸ್ಕೊಡ್ಬೇಕಿತ್ತು. ನನಗೋಸ್ಕರ, ನನ್ನ ಮಕ್ಕಳಿಗೋಸ್ಕರ, ನಮ್ಮ ಪಕ್ಷಕ್ಕೋಸ್ಕರ ಅವ್ರನ್ನ 10 ವರ್ಷ ಉಳಿಸ್ಕೊಟ್ಟು ನೋಡ್ಬೇಕಿತ್ತು. ನೋಡ್ಬೇಕಿತ್ತು ಅನ್ನೋ ಕ್ವಶನ್ ಮಾರ್ಕು ನಾನು ಇರೋವರೆಗೂ ಇರುತ್ತೆ. ನನಗೆ ಪ್ರಶ್ನೆಯಾಗಿ ಉಳ್ಕೊಳ್ಳುತ್ತೆ. ಹಾಗಾದ್ರೆ ನನ್ನ ಪ್ರೀತಿಗೆ, ನನ್ನ ಮಕ್ಕಳ ಪ್ರೀತಿಗೆ, ಆಮೇಲೆ ಆ ಸಮಾಜಕ್ಕೆ ತುಡಿತದಂತ ಅವ್ರ ಪ್ರತಿಭೆಗೆ, ಅವ್ರ ಸಾಹಿತ್ಯಕ್ಕೆ, ಅವ್ರ ವಿದ್ವತ್ಗೆ ಈ ಪ್ರಕೃತಿ ಕೊಟ್ಟಿರುವಂತ ಬೆಲೆ ಇಷ್ಟೇನಾ ಅನ್ನುವಂಥದ್ದು ಅದು ಹಂಗೆ ಉಳ್ಕೊಬಿಟ್ಟೈತೆ. ಉತ್ತರ ಇಲ್ಲ ಪ್ರಶ್ನೆ ಪತ್ರಿಕೆ ಅಂತಾರಲ್ಲ, ಹಂಗೆ ನಾನು ಅವತ್ತಿಂದನೂ ಇದನ್ನೇ ಹುಡುಕ್ತಾ ಇದ್ದೇನೆ. ಅದು ಹೆಂಗೆ? ಆಗ ನನ್ನ ಪ್ರಕೃತಿನ ಅದನ್ನ ನಂಬೋದು ಹೇಗೆ? ನಾವು ಇವತ್ತು ಹೋಗ್ತೀವಿ, ಇನ್ನೊಂದು 10 ವರ್ಷ, ಅವ್ರಿಗಿಂತ ಜಾಸ್ತಿ ಇನ್ನೊಂದು 10 ವರ್ಷ 15 ವರ್ಷ ಬದುಕ್ಬೋದು. ಆ ಮಗಳಿಗೂ ಹೇಳ್ತಿದ್ರು, ಈಗಿದೆಯಾ ಮಂದಿ ಇನ್ನೊಂದು ಕ್ಷಣಕ್ಕೆ ಯಾರು ಇರ್ತಾರೋ ಇರಲ್ವೋ ಅಂತ, ಯಾರು ಬೇಕಾದ್ರೂ ಬದುಕ್ಬೋದು. ಆದರೆ ಅವ್ರದ್ದೊಂದು ಅದಮ್ಯವಾದಂಥ ಆಸೆ ಇತ್ತಲ್ಲ, ಶಕ್ತಿ ಇತ್ತಲ್ಲ, ವಿದ್ವತ್ ಇತ್ತಲ್ಲ, ಅವ್ರೊಂದು ಆ ಪಕ್ಷದವ್ರನ್ನ ಅಷ್ಟು ಆರಾಧಿಸ್ತಿದ್ರಲ್ಲ, ಅದನ್ನ ಒಂದು 10 ವರ್ಷ ಕೆಲಸ ಮಾಡಿಸ್ಕೊಳ್ಳೋದಕ್ಕೆ ಆ ಪ್ರಕೃತಿ ಬಿಡಬೇಕಿತ್ತು. ಅದೇ ನಾನು ಅದೊಂದು ನನಗೆ ಇನ್ನೂ ಯಾವತ್ತಿದ್ರು ಹೋಗ್ತಾರೆ ಅನ್ನೋದು ಏನೇ ಆಗಲಿ, ಇನ್ನು 10 ವರ್ಷ ಇದ್ದಿದ್ರೆ ಅವ್ರು ಏನು ಈ ಒಂದು ಪ್ಲಾಟ್ಫಾರ್ಮ್ನ ರೆಡಿ ಮಾಡ್ಕೊಂಡಿದ್ರಲ್ಲ, ಆ ಪ್ಲಾಟ್ಫಾರ್ಮಲ್ಲಿ ಅವ್ರು ಇನ್ನೊಂದಷ್ಟು ಮುಂದುವರಿಬೇಕಾಗಿತ್ತು. ಅಂದರೆ ಹೇಳ್ದಂಗೆ ಅದು ಗೊತ್ತಿಲ್ಲ, ಅದು ನಿಮ್ಗೆ ಇಲ್ಲಿವರೆಗೂ ನಾನು ಹುಡುಕ್ತಾನೇ ಇದ್ದೀನಿ ಆ ಕ್ವಶನ್ ಮಾರ್ಕಿಗೆ. ಇದು ಹೆಂಗೆ ನಾನು ಹಿಂದಿಂದನೂ, ನಾನು 2005 ಮದುವೆ ಆದ ಹಿಂದಿಂದನೂ ನಾನು ಮೆಲುಕು ಹಾಕ್ತಿದ್ದೀನಿ. ಪ್ರತಿ ಹೆಜ್ಜೆಲ್ಲೂ ಅವ್ರು ಒಂದು ಸಲನೂ ಅವ್ರ ವಿರುದ್ಧ ನಾನು ಒಂದು ಮಾತನ್ನು ಅಥವಾ ಅವ್ರ ವಿರುದ್ಧ ಹೋಗ್ಬೇಕು ಅನ್ನೋಂಥ ಒಂದು ಆಲೋಚನೆನೂ ಮಾಡಿಲ್ಲ. ಕೆಲಸ ಹೋದಾಗ, ಇನ್ನೊಂದು ಹೋದಾಗ, 100 ಸಮಸ್ಯೆಗಳು ಬಂದಾಗ ನಾನು ಅವ್ರ ಜೊತೆಲಿ ನಿಂತಿದ್ದೀನಿ. ಅವ್ರು ನನ್ನ ಜೊತೆಲಿ 10 ವರ್ಷ ಇರಬೇಕಿತ್ತು. ಅವರು ಇರ್ದೇನೆ ಹೋದ್ರಲ್ಲ, ಅದು ಅವರು ಅವ್ರ ಮಕ್ಕಳಿಗೆ, ನನಗೆ, ನಮ್ಮ ಪಕ್ಷಕ್ಕೆ ಮಾಡಿದಂಥ ಅನ್ಯಾಯ. ಮತ್ತೆ ಆ ಪಕ್ಷದ ಏನೇ ಆಗಲಿ, ಅದು ಇವರು ಹೇಳ್ತೀವಿ, ಇದುವರೆಗೂ ಅವರು 6-7 ವರ್ಷ ಇದ್ರಲ್ಲ, ತೃಪ್ತಿಯಾದಂಥ ಜೀವನವನ್ನು ನಡೆಸಿದ್ರು. ಇತ್ತೀಚೆಗೊಂದಷ್ಟು ಹೇಳ್ತಿದ್ರು, ಆತ್ಮಾನಂದ ಅಂದ್ರೇನು, ಸಂತೋಷ ಅಂದ್ರೇನು, ಶಾಂತಿ ಎಲ್ಲ ಇದೆ, ನೆಮ್ಮದಿ ಎಲ್ಲ ಇದೆ. ನನಗೆಲ್ಲ ಕಂಡಿಡ್ಕೊಟ್ಟಿದ್ದೀನಿ. ನನಗೇನಪ್ಪ ಮುಗೀತು, ನನಗೆ ಜೀವನದ ಬಹುತೇಕ ರಹಸ್ಯಗಳು ನನಗೆ ಗೊತ್ತಾಗಿದೆ. ನಾನು ನೆಮ್ಮದಿಯಾಗಿದ್ದೀನಿ. ನನಗೇನು ಜೀವನ, ಏನು ಸಮಸ್ಯೆ, ಹೇಗೆ ಬರಬೇಕು, ಹೇಗೆ ಜೀವ ಹೋಗುತ್ತೆ, ಇನ್ನೊಂದಾಗುತ್ತೆ, ಎಲ್ಲ ಗೊತ್ತಾಗಿದೆ. ಒಂದಷ್ಟು ಆತ್ಮಾನಂದವನ್ನ, ಆತ್ಮ ಸಂತೋಷವನ್ನ ಕಂಡುಕೊಟ್ಟಿದ್ದೀನಿ ಅಂತ ಹೇಳ್ತಿದ್ರು. ಆದರೆ ಅವರು ಆತ್ಮ ಸಂತೋಷವನ್ನ ಕಂಡುಕೊಂಡ್ರು. ಆಘಾತ ಆಗಿದ್ದು ಅವ್ರಿಗಲ್ಲ, ನಿಜವಾಗ್ಲೂ ಆಕ್ಸಿಡೆಂಟ್ ಆಗಿದ್ದು ನಮಗೆ ನಿಮಗೆ, ಅವರಿಗಲ್ಲ. ಆಕ್ಸಿಡೆಂಟ್ ಆಗಿದ್ದು ಅವರಿಗಲ್ಲ, ನಮಗೆ ನಿಮಗೆ ಆಕ್ಸಿಡೆಂಟ್ ಮಾಡಿ ಅವ್ರು ಹೋಗಿದ್ದಾರೆ.
ನಂದು ಕೊನೆಯದಾಗಿ ಏನಂದರೆ ಇದು ನಡೀತಾ ಇರುತ್ತೆ ಜೀವನದ ಬಂಡಿ, ಯಾರು ಇರಲಿ ಅಥವಾ ಇಲ್ಲೇ ಹೋಗಲಿ ಸಾಕ್ತಾ ಇರುತ್ತೆ. ಅಷ್ಟೊಂದನ್ನು ತುಂಬ ಹೋಗಿದ್ದಾರೆ. ನನಗೆ ಚಿಕ್ಕ ಮಗಳಿಗೆ ಅಷ್ಟು ಗೊತ್ತಾಗಲ್ಲ, ನನ್ನ ದೊಡ್ಡ ಮಗಳಿಗಂತೂ ಅವರ ಅಪ್ಪನ ಪ್ರತಿರೂಪನೆ. ಅಷ್ಟು ಏನು ಇರ್ತ ಒಂದಷ್ಟು ಪುಸ್ತಕಗಳನ್ನ ಓದಿಸೋದಿರ್ಬೋದು, ಎಲ್ಲವನ್ನೂ ಒಂದಷ್ಟು ತುಂಬ ಹೋಗಿದ್ದಾರೆ. ಸೊ ಅವರು ಇಲ್ಲ ಅಂತಿಲ್ಲ, ನನಗಿಲ್ಲ ಅಂತ ಯಾವತ್ತು ಇದುವರೆಗೂ ಅನಿಸೇ ಇಲ್ಲ, ಮುಂದೂ ಅನಿಸಲ್ಲ. ಅವರೆಲ್ಲ ಹೋಗಿದ್ದಾರೆ, ಬರ್ತಿದ್ದಾರೆ, ಅವ್ರಿಗೊಂದು ಶಕ್ತಿ. ಅದೇ ಹೆಣ್ಣೆಣ್ಣೆ ಹೇಳ್ತಾ ಇದ್ದೆ, ಅಮ್ಮ ಹೆಂಗಮ್ಮ ಅಪ್ಪ ಹೆಂಗೆ ಏನೋ ಒಂದು ಇದು ಮಾಡಬೇಕಾದ್ರೆ, ಏನೋ ಒಂದು ಸಲಹೆ ತಗೋಬೇಕಾದ್ರೆ ಯಾರನ್ನಪ್ಪ ಹೆಂಗಮ್ಮ ಕೇಳ್ಕೊಳ್ಳೋದು ಅಂತ ಹೇಳ್ಕೊಂಡು ಅವರೊಂದಷ್ಟು ತಂತ್ರಗಳನ್ನ, ಅಂದರೆ ಮೆಡಿಟೇಷನ್ ಏನೋ ಒಂದು ಹೇಳ್ಕೊಟ್ಟಿದ್ರೆ ನಿನಗೆ ಒಂದು ಶಕ್ತಿ ಆಗಲಿ, ನಿನ್ಗೆ ಹೇಳ್ಕೊಡುತ್ತೆ ಬಿಡಪ್ಪ ಅಂತ. ಸೊ ಹಾಗೆ ಒಂದು ಪಕ್ಷ ತುಂಬ ಶ್ರಮ ವಹಿಸಿದ್ರು. ಅವರು ಒಂದು ಆರಾಮಾಗಿ ಕೂತು ನೋಡಂತ ಎಲ್ಲ ದೂರ ಪಕ್ಷದವರು ಬೀದಿಲಿ ನೆಲದಲ್ಲಿ ಎಲ್ಲೋ ಸೊಳ್ಳೆ ಕಳಿಸ್ಕೊಂಡು ಇನ್ನೆಲ್ಲೋ ಆರಾಮಾಗಿರುವಂಥದ್ದು ಅದನ್ನು ನೋಡ್ತಿದ್ದಾಗ ನಾವು ಮನೆಗಿದ್ದಾಗ ತುಂಬ ಹೊಟ್ಟೆ ಉರಿಯೋದು, ಅಯ್ಯೋ ಯಾಕಪ್ಪ ಇದೆ ಅಂತ. ಅಷ್ಟು ಕಷ್ಟಪಟ್ಟು ಒಂದು ಹಂತಕ್ಕೆ ಈ ಒಂದು ಪಕ್ಷವನ್ನು ಬೆಳೆಸ್ಕೊಂಡಿದ್ದಾರೆ ಸರ್ ಮತ್ತು ನಮ್ಮ ಗೌಡ್ರು. ಅವರ ಒಂದು ನಮ್ಮ ಕೈಲಿ ಎಷ್ಟಾಗುತ್ತೆ ಹಂಗಂತ ನಾನು ಎಲ್ಲವನ್ನು ತೊರೆದು ಅಂತ ಹೇಳ್ತಾ ಇಲ್ಲ, ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಈ ಪಕ್ಷವನ್ನು ಉಳಿಸಿ ಬೆಳೆಸಿ ಅಂತ ಹೇಳ್ತೀವಿ ನನ್ನ ಮಾತು. ಒಬ್ಬ ವೀರ ವನಿತೆ ಯಾವ ರೀತಿ ಮಾತನಾಡಬೇಕು ಅನ್ನೋದನ್ನ ರಾಧಮ್ಮನವ್ರ ಮಾತಲ್ಲಿ ನಾನು ತಿಳ್ಕೊಂಡೆ. ಒಬ್ಬರು ಯೋಧರ ಮನೆಯಲ್ಲಿ ಬರಬೇಕಾದಂತ ನುಡಿಮುತ್ತುಗಳು ಇವನ್ನ ನಾವು ನಮ್ಮ ಕುಟುಂಬದಲ್ಲೂ ಕೂಡ ಇವರ ಮಾತುಗಳನ್ನ ಕೇಳಿಸ್ಬೇಕು ಅಂತ ನನಗೆ ಅನಿಸ್ತಾ ಇದೆ. ಯಾರು ಅಷ್ಟೇ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.